ಜಿಲೇಬಿ ಜಿಲೇಬಿ ಬಂದೇನೆ ಅವನು ನಿನ್ ಗಂಡ. ಯಾಕೋ ಇಟ್ಟಕ್ಕಾದ್ರೂ ಬರಲಿಲ್ಲ. ಅಯ್ಯೋ, ಸಕ್ಕರೆ ತರಕ್ಕೆ ದುಡ್ಡಿಲ್ಲ ಅಂತ ಅಂತೀಯ. ಇವತ್ತು ಅವನಿಗೆ ಸಂಬಳ ಆಗುತ್ತೇನೋ, ಕೊಡ್ತಾರೇನೋ, ತರಿವೆಂತೆ ಇರು. ಅಷ್ಟೇ ಅಲ್ಲ ಅತ್ತೆ, ಈಗ ರಾಗಿ ಹಿಟ್ಟನು ಖಾಲಿ ಆಗೈತೆ. ಇನ್ನೇನು ಇವತ್ತು ನಾಳೆಗೆ 2 ದಿವಸ ಆಗುತ್ತೆ ಅಷ್ಟೇನೆ. ರಾಗಿ ತರಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಬರೋ ಒಂದು ಸ್ವಲ್ಪ ಸಂಬಳದಲ್ಲಿ ಎಲ್ಲನ ಖರ್ಚು ನಿಭಾಯಿಸೋಕೆ ಆಗ್ತಾ ಇಲ್ಲ ಅತ್ತೆ. ನಿಮಗೆ ಬೇರೆ ಮಾತ್ರೆ ಔಷಧಿ ತಂದು ಕೊಡಬೇಕು ತಿಂಗಳನ. ಅದಕ್ಕೂ ಎಲ್ಲ ಸೇರಿ ದುಡ್ಡೇ ಸಾಲ ಬರ್ತೈತೆ ಅತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೌದೇನೆ ಜಿಲೇಬಿ, ಅಯ್ಯೋ ನನ್ನಿಂದನೇ ನಿಮಗೆ ತುಂಬ ತೊಂದರೆ ಆಗ್ತೈತೆ. ನಾನು ಏನು ಮಾಡೋಣ ಹೇಳು. ವಯಸ್ಸಾದ್ಮೇಲೆ ಇರಬಾರ್ದು, ಹೋಗ್ಬಿಡ್ಬೇಕು ಜಲ್ದು. ಆ ದೇವರು ಕರ್ಕೊಂಡು ಹೋಗ್ಬಿಡ್ಬೇಕು ಜಲ್ದು. ಹಿಂಗೆ ಕಷ್ಟ ಕೊಡಬಾರ್ದು ಇರೋರ್ಗೂ ನಮಗೂ ಎಲ್ಲನ. ಅಯ್ಯೋ ಯಾಕತ್ತೆ ಹಂಗಂತೀಯ? ಬಿಡು, ದುಡಿತಾ ಇದ್ದಾರೆ ತಾನೇ. ಏನಂದರೆ ದುಡ್ಡು ಒಂದು ಸ್ವಲ್ಪ ಸಾಲ ಬರುತ್ತೆ. ಈ ಮಾತ್ರೆ ಗೀತ್ರೆ ಅದಕ್ಕೆಲ್ಲ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗುತ್ತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇನೆ. ನೀವ್ಯಾಕೆ ಬೇಜಾರು ಮಾಡ್ಕೊಂತೀರಾ? ನಿಮ್ಮಿಂದ ನಮ್ಗೆ ಯಾವ ತೊಂದರೆನೂ ಆಗಿಲ್ಲ. ನೀನೇನೋ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಬಿಡಮ್ಮ. ಆದರೆ ಏನು ಮಾಡೋದು ಹೇಳು, ನನಗೆ ಯಾವಾಗವಾಗ ಹಿಂಗೆ ಆರೋಗ್ಯ ಕೈ ಕೊಡುತ್ತೆ. ಒಂದು 15 ದಿವಸ ಚೆನ್ನಾಗಿದ್ರೆ ಇನ್ನೊಂದು 15 ದಿವಸ ಚೆನ್ನಾಗಿರೋದಿಲ್ಲ, ಹಂಗಾಗುತ್ತೆ. ಎಲ್ಲೋದ ಪಾಪ? ಅವನ್ನ ಕರ್ಕೊಂಡೋಗಿ ಶಿಶ್ವಾರ್ಕ್ ಬಿಟ್ಟು ಬಂದೆ ಅತ್ತೆ. ಹೌದಾ, ಸುಮ್ಮನೆ ಕುಕ್ಕಂತನ? ಹೆಂಗ ಬಿಡು, ಅಲ್ಲಾದ್ರೂ ಹೊಟ್ಟೆ ತುಂಬ ಉಂಬಕ್ಕೆ ಇಕ್ತಾರೆ. ಪಾಯಸ, ಅನ್ನ, ಸಾರು, ಚಿತ್ರಾನ್ನ ಯಾತನಕ್ಕೆ ಮಾಡ್ತಾರೆ ಶಿಶ್ವಾರ್ದಾರು. ಹೊಟ್ಟೆ ತುಂಬ ಉಂಡು ಬರಲಿ. ಅಯ್ಯ ಅತ್ತೆ, ಅದಕ್ಕೆ ನಾನು ನಿರ್ಧಾರ ಮಾಡೋಣ ಅಂತಿದ್ದೀನಿ. ಏನದು? ಏನೂ ಇಲ್ಲ, ಹೆಂಗೂ ಅವನು ದೊಡ್ಡವನಾದ ಪಾಪ. ನನಗೂ ಏನು ಕೆಲಸ ಇಲ್ಲ, ಮನೆಗೆ ಕೂತ್ಕೊಂಡು ಬೇಜಾರು. ನಾನು ಏನಾದರೂ ಕೆಲಸ ಮಾಡ್ಬೋದಲ್ಲ ಅಂತ. ಕೆಲಸನ? ಏನು ಕೆಲಸ ಮಾಡ್ತೀಯ ನೀನು? ಅದೇ ಕೂಲಿಗೆ ಹೋಗ್ಬೇಕಮ್ಮ ಅಷ್ಟೇನೆ. ಆದರೆ ಹುಡುಗ ಬೇರೆ ಐತೆ. ಅಯ್ಯೋ ಅತ್ತೆ, ಕೂಲಿ ಹೋದ್ರೆ ಅಷ್ಟು ದುಡ್ಡು ಸಿಗಲ್ಲ. ಆದರೆ ನಾನು ಮದುವೆಗೂ ಮುಂಚೆಲೇ ನಾಟಕ ಎಲ್ಲನ ಮಾಡ್ತಾ ಇದ್ದೆ. ನಾಟಕದವರು ನನಗೆ ಚೆನ್ನಾಗಿ ಗೊತ್ತು. ನಾಟಕಕ್ಕೆ ಹೋದ್ರೆ ಸ್ವಲ್ಪ ಕೈ ತುಂಬ ದುಡ್ಡು ಸಿಗುತ್ತೆ, ನಮ್ಮ ಮನೆ ಕಷ್ಟನೂ ತೀರುತ್ತೆ. ಅದಕ್ಕೆ ನಾನು ಮತ್ತೆ ನಾಟಕ ಕಂಪ್ನಿಗೆ ಸೇರ್ಕಂಬ್ಲಾ? ನಾಟಕನ? ಅಯ್ಯೋ ಬೇಡಮ್ಮ, ನಾಟಕ ಗಿಟ್ಕ ಎಲ್ಲನ ನಮಗೆ ಸರಿ ಆಗಲ್ಲ. ಸುಮ್ಮನಿರು, ನಾಟಕ ಗಿಟ್ಕ ಬೇಡ. ಅಯ್ಯೋ, ನಾನು ಏನೋ ಕೆಲ್ಸಕ್ಕೆ ಹೋಗ್ತೀಯ ಅಂದರೆ ಬೇರೆ ಏನೋ ಕೆಲ್ಸಕ್ಕೆ ಹೋಗ್ತೀಯನೋ ಅಂತ ನಾನು ಅಂದ್ಕೊಂಡ್ರೆ, ನೀನು ನೋಡಿದ್ರೆ ನಾಟಕ ಮಾಡಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ. ಅಯ್ಯೋ ಅತ್ತೆ, ಈಗ ಕೂಲಿ ಹೋದ್ರೆ ಎಷ್ಟು ಸಿಗುತ್ತೆ? ಆದರೆ 2ರಷ್ಟು 3ರಷ್ಟು ನಾವು ಒಂದೇ ದಿವಸದಲ್ಲಿ ದುಡಿಬೋದು. ನಾಟಕ ಇದಕ್ಕೆ ಸೇರಿದ್ರೆ, ನಾಟಕ ಮಾಡಕ್ಕೆ ಹೋದ್ರೆ ನಾನು ಅವಾಗ ದುಡಿತಾ ಇದ್ನಲ್ಲ. ಅಯ್ಯೋ ಬೇಡ ಕಣಿ ಜಿಲೇಬಿ, ಅದೆಲ್ಲ ಬೇಡ, ಸುಮ್ಮನಿರು. ನಾಟಕ ಗಿಟ್ಕ ಅಂತನ ಹೋದ್ರೆ ನಮ್ಮ ಮರ್ಯಾದೆ ಇರಲ್ಲ. ಊರಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಅಯ್ಯೋ ಅತ್ತೆ, ಮಾತಾಡ್ಕಂಬ್ಲಿ, ಅದರಿಂದ ನಮ್ಗೇನಾಗಬೇಕಾಗೈತೆ? ನಮಗೆ ದುಡಿಮೆ ಬೇಕು ಅಂತಂದ್ರೆ ಈ ಮಾಡಲೇಬೇಕು. ಅದು ನಾಟಕ ಅಷ್ಟೇನೆ, ನಿಜ ಅಲ್ಲ. ನಾಟಕ ಮಾಡ್ತೀವಿ, ತಿರ್ಗಾ ನಾಟಕ ಮುಗಿತಿದ್ದಂಗೆ ಮನೆಗೆ ಬರ್ತೀವಿ ಅಷ್ಟೇನೆ. ಏನೋ ಒಂದೊಂದು ದಿವಸ ಎಲ್ಲಾದರೂ ಉಳ್ಕೋಬೇಕಾಗುತ್ತೆ ಅಷ್ಟೇನೆ. ಉಳ್ಕೊಂಬಂಗಿದ್ರೆ ಉಳ್ಕೋಬೋದು. ರಾತ್ರಿ ಹೊತ್ತಾಗ ನಾಟಕ ನಡೆಯುತ್ತಲ್ವಾ, ಏನಾದರೂ ಅದೇ ಬರೋದು ಲೇಟ್ ಆದರೆ ಅಲ್ಲೇ ಎಲ್ಲಾದರೂ ಮಲ್ಕೊಂಡಿದ್ದು ಬೆಳಗ್ಗೆಗೆ ಬರ್ಬೋದು. ಅದು ಅಲ್ಲದೆ ನಾವು ಮಾಡಿರೋ ಸಾಲ ಗೌರಿಯರಿಗೆ ಕೊಡಬೇಕಾದ್ರೆ ಆ ಸಾಲನ ಯಾರ ಹತ್ರನೋ ಇಸ್ಕೊಂಡು ಕೊಟ್ಟಿದ್ವಿ, ಅವರಿಗೆ ಕೊಡಬೇಕಲ್ಲ. ಸಾಲ ಬೇರೆ ಕೊಡಬೇಕು. ಅದಕ್ಕೆ ಒಬ್ಬರು ದುಡಿಯೋದು ಸಾಕಾಗಲ್ಲ ಅತ್ತೆ. ಏನೋ ಅಮ್ಮ, ನೀನು ತಿಳಿದಿದ್ದು ನೀನು ಹೇಳ್ತಾ ಇದೆಯಾ. ಆದರೆ ಜನಗಳ ಬಾಯಿಂದ ನಾ ತಪ್ಪಿಸ್ಕೊಂಬಕ್ಕಾಗುತ್ತೇನಮ್ಮ? ಅತ್ತೆ, ಕೂಲಿ ಹೋದ್ರೆ ನಮಗೆ ಅದೇ ಬೆಲ್ಲ ಟೀ ಸೊಪ್ಪು, ನಮ್ಮ ಮಗುಗೆ ಹಾಲು ತರಕ್ಕೆ ಸರಿಯಾಗುತ್ತೆ. ಆದರೆ ನಾಟಕಕ್ಕೆ ಹೋದ್ರೆ ಏನಿಲ್ಲ ಅಂತಂದ್ರೂ, ಒಂದು ನಾಟಕ ಆಡಿದ್ರೆ ಏನಿಲ್ಲ ಅಂದ್ರೆ ಒಂದು 500 ರೂಪಾಯಿ ಆದ್ರೂ ಕೊಡ್ತಾರೆ, ಗೊತ್ತಾ? ಹೌದಾ, ಅಷ್ಟೊಂದು ಕೊಡ್ತಾರಾ ಒಂದು ದಿವಸಕ್ಕೆ? ಹೌದತ್ತೆ. ಸರಿ ಅಮ್ಮ, ನಾನೇನು ಹೇಳೋದು, ನಿನ್ನ ಗಂಡ ಒಪ್ಕೊಂಡ್ರೆ ಹೋಗು, ನಾನೇನು ಅನ್ನಲ್ಲ. ಏನು ಮಾಡೋಕ್ಕಾಗುತ್ತೆ? ಕಷ್ಟ ಅಂದಮೇಲೆ ಯಾವುದಾದ್ರೂ ಒಂದು ಮಾಡಿ ಸಾಲ ಫಲ ತೀರಿಸಿ ಚೆನ್ನಾಗಿ ಆಗಬೇಕು. ನೋಡು ನಿನ್ನ ಗಂಡ ಬಾರೋ ಶಿವ, ಬಾ. ಜಿಲೇಬಿ ಏನೋ ಕೆಲಸಕ್ಕೆ ಹೋಗ್ತಾಳಂತೆ, ಕೇಳೋದೇನು ಅಂತ. ಏನು ಜಿಲೇಬಿ ಅದು? ಏನೂ ಇಲ್ಲ, ನೀವೊಬ್ರು ದುಡಿಯೋದು, ನಾನು ಬೇರೆ ಸುಮ್ಮನೆ ಮನೆಗೆ ಇದ್ದು ಏನು ಮಾಡೋದು. ಅದಕ್ಕೆ ನಾನು ಮುಂಚೆ ನಾಟಕ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ, ನಾಟಕದ ಕಂಪ್ನಿ ಸೇರಿ. ಅದಕ್ಕೆ ಈಗಲೂ ನಾಟಕಕ್ಕೆ ಸೇರಿದ್ರೆ ನಮಗೆ ಒಳ್ಳೆ ಸಂಪಾದನೆ ಆಗುತ್ತೆ, ನಮ್ಮ ಖರ್ಚು ಎಲ್ಲ ಕಳಿಬೋದು, ಸಾಲನೂ ಬೇಗ ತೀರಿಸ್ಕೋಬೋದು ಅಂತ. ಏನೋ ನಾಟಕನಾ? ಏನು ಜಿಲೇಬಿ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ, ಮದುವೆಗಿನ ಮುಂಚೆಲಿ ಏನೋ ಮಾಡಿದ್ರೆ ಯಾರು ಏನು ಅಂತಿರಲಿಲ್ಲ. ಈಗ ನೀನು ನಾಟಕ ಮಾಡಕ್ಕೆ ಹೋಗ್ತೀನಿ ಅಂದರೆ ನಮ್ಮೂರಿನ ಹೆಂಗಸರು ಗಂಡಸರು ಎಲ್ಲ ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ನನ್ನ ಮರ್ಯಾದೆ ಕಳೀತಾರೆ ಅಷ್ಟೇ. ನಾನು ನಿನ್ನ ಈಗ ನಾಟಕಕ್ಕೆ ಕಳಿಸಿ ತಿಂತಾ ಇದ್ದೀನಿ ಅಂತನ ಅಂದ್ಕೊಂಡ್ಬಿಡ್ತಾರೆ. ಬೇಡ ಬೇಡ, ಅದೆಲ್ಲ ಬೇಡ. ಯಾರೋ ಏನೋ ಅಂತಾರೆ ಅಂತೇಳಿ ನಾವ್ಯಾಕೆ ಎದುರ್ಕೋಬೇಕು? ಅಂದ್ಕೊಂಡ್ರೆ ಅಂದ್ಕೊಂಬ್ಲಿ ಬಿಡ್ರಿ.
ಕನ್ನಾರ ಅನ್ಕೊಂಡ್ಲಿ ಅಂದ್ರೆ ಮಾತು ಕೇಳಿಸ್ಕೊಂಡ್ರೆ ನಮಗೆ ಸಿಟ್ಟು ಬರಲ್ಲ ಅವಾಗ ನಾವು ಬದುಕಬೇಕಾಗಿರೋದು ಅಂಥ ಜನಗಳ ಮಧ್ಯದಲ್ಲೇನೆ ಅಂದಮೇಲೆ ಅವ್ರ ಮಾತು ನಮಗೆ ನೋವಾಗ್ದಂಗಿರುತ್ತಾ ಅಂತ ನೋವು ನೋವು ಆಗಕ್ಕೆ ನಾವ್ಯಾಕೆ ಬಿಡಬೇಕು ಹೇಳು ಅವ್ರಿಗೆಲ್ಲನ ಬಾಯಿಗೆ ಯಾಕೆ ನಾವು ಆಹಾರ ಆಗಬೇಕು ಅದಕ್ಕೆ ಏನು ಬೇಡ ಸುಮ್ಮನೆ ಇರು, ನಾನೆಲ್ಲ ದುಡಿತೀನಿ, ನೀನೇನು ಕೆಲ್ಸಕ್ಕೆ ಹೋಗ್ಬೇಡ. ಹಂಗಲ್ಲ ರೀ, ನಾವೇನೇನು ಎಲ್ಲರಿಗೂ ಹೇಳ್ತೀನ ಹೋಗಿ ನಾನು ಹೋಗಿ ನಾಟಕ ಮಾಡಕ್ ಹೋಗ್ತೀನಿ, ನಾಟಕದ ಕಂಪ್ನಿ ಸೇರ್ತೀನಿ ಅಂತ ಎಲ್ಲರಿಗೂ ಹೇಳ್ತೀನ? ಯಾರಿಗೂ ಹೇಳಲ್ಲ. ಹೋಗ್ತೀನಿ, ಈ ಬಿಡು ಏನೋ ನೋಡಿದವರು ಏನೋ ಕೆಲ್ಸಕ್ಕೆ ಹೋಗ್ತಾಳೇನೋ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ. ಕೇಳ್ದಾರಿದ್ದೀರನ ನಾನು ನಮ್ಮ ಯಜಮಾನ್ರ ಜೊತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಾಯ್ತು. ಅದೆಲ್ಲ ಆಗಲ್ಲ ಜಿಲೇಬಿ, ಸುಳ್ಳು ಹೇಳ್ಕೊಂಡು ಎಷ್ಟು ದಿನ ಅಂತೇಳಿ ನೀನು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತೆ, ನಾಟಕ ಮಾಡಕ್ಕೆ ಹೋಗೋಕ್ಕಾಗುತ್ತೆ ಹೇಳು? ಆಗಲ್ಲ, ಸುಮ್ಮನೆ ಇರು. ಸುಮ್ಮನೆ ಆಮೇಲೆ ಸುಳ್ಳು ಹೇಳಿ ಇನ್ನೊಂದು ದಿವಸ ಏನಾದರೂ ಗೊತ್ತಾದರೆ ಸುಳ್ಳು ಯಾಕೆ ಹೇಳಿದ್ರಿ ಅಂತನ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಅವಾಗ ಏನು ಉತ್ತರ ಕೊಡ್ತೀಯಾ? ಅಲ್ಲ, ಅವ್ರಿಗೇನು ಉತ್ತರ ಕೊಡೋದೇನು ಬೇಕಾಗಿಲ್ಲ ಅಂತನೂ ಅದ್ರ ಅವಶ್ಯಕತೆನೂ ಇಲ್ಲ. ಆದ್ರೂ ಸುಳ್ಳು ಹೇಳಿದ್ದಾರೆ ಅಂದರೆ ಏನೋ ಮಾಡ್ತಾಳೆ, ಏನಕ್ಕೆ ಹೋಗ್ತಾಳೋ ಏನೋ ಗೊತ್ತಿಲ್ಲ ಅಂತ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಆಮೇಲೆ ನನ್ನ ಬಗ್ಗೆ ಮಾತಾಡ್ತಾರೆ. ಇವ್ನು ನೆಟ್ಟಿಗಿದ್ದಿದ್ರೆ ಅವಳು ಯಾಕೆ ಹಿಂಗೆಲ್ಲ ತಿರ್ಗೋಳು, ಅಲ್ಲಿ ಇಲ್ಲಿ ಯಾಕೆ ಹೋಗೋಳು ಅಂತನ ಮಾತಾಡ್ತಾರೆ. ಇಂಥ ಮಾತೆಲ್ಲ ಬೇಕಾ ನಮಗೆ? ಹೇಳು. ಹೌದಾ, ಸರಿ ಆಯ್ತು ಬಿಡಿ. ನೀವು ಇಷ್ಟು ಹೇಳಿದ್ಮೇಲೆ ನಾನು ಯಾಕೆ ಬಲವಂತ ಮಾಡಲಿ? ಆಯಿತು, ಹೋಗಲ್ಲ. ಆದರೆ ನಾನು ಏನಾದರೂ ಕೆಲಸ ಮಾಡಬೇಕಲ್ಲ, ಏನಾದರೂ ಮಾಡಿ ದುಡಿಮೆ ಮಾಡಬೇಕು ಅಂತ ಅನ್ನಿಸ್ತೈತೆ ನನಗೆ. ಅದೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನಗೂ ಶಕ್ತಿ ಐತೆ, ಇನ್ನೂ ವಯಸ್ಸೈತೆ. ನಿನ್ನ ಮಗನೂ ದೊಡ್ಡವನಾದ ಶಿಶ್ವರ್ಗೆ ಹೋಗ್ತಾನೆ, ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ. ಈಗ ಸುಮ್ಮನೆ ಕುತ್ಕೊಂಡು ನಾನು ಏನು ಮಾಡಲಿ ಹೇಳು? ಹೌದಾ, ಹಂಗಾದ್ರೆ ಕೂಲಿ ಹೋಗು. ಅಯ್ಯೋ, ನನಗೆ ಎಲ್ಲರ ಥರ ಕೂಲಿ ಹೋಗೋದು ಇಷ್ಟ ಇಲ್ಲ. ಏನಾದ್ರೂ ಸ್ವಲ್ಪ ಜಾಸ್ತಿ ಆದಾಯ ಬರೋವಂಥದ್ದು ಏನಾದ್ರೂ ಮಾಡಬೇಕು ಅಂತ ಅನ್ನಿಸ್ತೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಜಿಲೇಬಿ, ನೀನು ನಮ್ಮನೆ ಪರಿಸ್ಥಿತಿನ, ನಿನ್ನ ಗಂಡನ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ಇನ್ಯಾರಾದ್ರೂ ಆಗಿದ್ರೆ, ಗೌರಿ ಅಂತಾಳಾಗಿದ್ರೆ, ಅಯ್ಯೋ ಬಿಡು, ನಾನೇ ಯಾಕೆ ಕೂಲಿ ಹೋಗ್ಬೇಕು, ನಾನೇ ಯಾಕೆ ಕೆಲಸ ಮಾಡ್ಬೇಕು, ನಾನೇ ಯಾಕೆ ದುಡಿಬೇಕು? ನಾನು ಆರಾಮಾಗಿ ಕುಕ್ಕಂತೀನಿ ಮನೆಯಾಗೆ. ಗಂಡ ಕಡ್ಕೊಂಬಂದಿರೋನು ದುಡ್ದು ಹಾಕ್ಲಿ ಅಂತನ ಅಂಬಾರು. ಆದರೆ ನೀನು ಕುತ್ಕೊಂಡು ಯಾಕೆ ನಾನು ಕಾಲ ಕಳಿಬೇಕು? ನಾನು ಏನಾದರೂ ಮಾಡಬೇಕು ಅಂತನ ನಿನ್ನ ಮನಸ್ಸಲ್ಲಿ ಬಂದೈತಲ್ಲ, ನೀನೇನಾದರೂ ಮಾಡೇ ಮಾಡ್ತೀಯ ಕಣೆ ಜಿಲೇಬಿ. ಹೌದತ್ತೆ, ನಾನು ಏನಾದರೂ ಮಾಡಬೇಕು ಅಂತ ಆಸೆ. ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನಾದರೂ ವ್ಯಾಪಾರ ಮಾಡ್ಲಾ? ಮಾಡಿ ಅತ್ತೆ, ಮಾಡಿ. ನೀವು ಯಾವ ಕೆಲಸಕ್ಕೆ ಕೈ ಇಟ್ರು ಅಲ್ಲಿ ಬಂಪರ್ ಲಾಟ್ರಿ ಹೊಡೆದೇ ಹೊಡೆಯುತ್ತೆ. ಒಳ್ಳೇದಾಗುತ್ತೆ. ನೀನ್ ಯಾವಾಗ ಬಂದೆ? ನಾನು ಇದ್ಯಾರಪ್ಪ ಹಿಂಗೆ ಹೇಳ್ತಾ ಇದಾರೆ ಅಂತ ಅನ್ಕೊಂಡೆ. ಏನು ಇಟ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಬಾ. ಏನಿಲ್ಲ ಅತ್ಗೆ, ತುಂಬಾ ದಿನ ಆಯ್ತಲ್ವಾ ನಿಮ್ಮನ್ನೆಲ್ಲ ನೋಡಿ. ನನಗೂ ಏನೋ ಕೆಲಸ ಇರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ನೋಡ್ಕೊಂಡು ಹೋಗೋಣ ಅಂತನ. ಕೆಲಸ ಇರ್ಲಿಲ್ವಾ? ಮತ್ ಸೂಜಿ ಜೊತೆ ಉಪ್ಪಿನಕಾಯಿ ಮಾಡಕ್ ಹೋಗ್ತಿದ್ದೆ ತಾನೆ? ಅಲ್ಲ, ಜಾಸ್ತಿ ಏನೋ ಆರ್ಡರ್ ಐತೆ ಒಂದು ತಿಂಗಳು ಈ ತಿಂಗಳು ಅಂತ ನಾನು ನಿಮ್ಮೂರಿಗೆ ಬಂದಾಗ ಹೇಳ್ತಿದ್ದೆ. ಬಿಡುವೆ ಇಲ್ಲ ಅತ್ತಿಗೆ ಬರೋಕ್ಕೆ ಊರಿಗೆ ಅಂತನ. ಈಗ ನೋಡಿರೆ ಬಂದ್ಬಿಟ್ಟಿದ್ಯಾ? ಏನಾಯ್ತು? ಎಲ್ಲ ಮುಗೀತು ಉಪ್ಪಿನಕಾಯಿ ಮಾಡೋದು? ಇಲ್ಲ ಅತ್ತಿಗೆ, ನಮ್ಮ ಅತ್ತೆ ನೀನೇನು ಉಪ್ಪಿನಕಾಯಿ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರ, ಅದಕ್ಕೆ ಇನ್ನೇನ್ ಮಾಡೋದು, ಹೆಂಗೂ ಇವಾಗ ಉಪ್ಪಿನಕಾಯಿ ಮಾಡಕ್ ಹೋಗಂಗಿಲ್ಲ. ಇವತ್ತೊಂದ್ ದಿವಸ ಹೋಗಿ ಊರಿಗೆ ಹೋಗಿ ನೋಡ್ಕೊಂಬರ್ತೀನಿ ಅಂತನ ನಮ್ಮ ಯಜಮಾನ್ರಿಗೆ ಹೇಳ್ದೆ. ಆಯ್ತು ಹೋಗಿ ನಾಳೆ ಬಾ ಅಂತ ಹೇಳಿದ್ರು. ಯಾಕಮ್ಮ ಸೀತಾ, ಯಾಕೆ ಸೂಜಿ ಜೊತೆ ನೀನು ಉಪ್ಪಿನಕಾಯಿ ಮಾಡಕ್ ಹೋಗ್ತಾ ಇಲ್ವಾ? ನಮ್ಮ ಅತ್ತೆನೇ ಅಣ್ಣ, ಏನೋ ನಮ್ಮ ಅತ್ತೆಗೆ ಗೊತ್ತಿಲ್ಲ, ನನ್ನ ಮೇಲೆ ಸಿಟ್ಟು, ಸೂಜಿ ಮೇಲೆ ಸುಟ್ಟು ಒಂದು ಗೊತ್ತಾಗ್ತಾ ಇಲ್ಲ. ಆ ಸೂಜಿ ಮನೆ ಹತ್ರ ಬಂದ್ರೆ ಸಾಕೊಳ್ಳೆ ಒಳ್ಳೆ ಸಿಡುಗುಡ್ತಿರ್ತಾರೆ. ಯಾಕೋ ಏನಾಗೈತೋ ಏನೋ ಗೊತ್ತಿಲ್ಲ. ಇನ್ನೇನು ಆಗಿರಲ್ಲ ಕಣೆ ಸೀತಾ, ನಿಮ್ಮ ಅತ್ತಿಗೆ ಆ ಸೂಜಿ ಒಂದಿಟ್ಟು ಮನೆಗಿನ ಕಟ್ಕೊಂಡು ಆ ಉಪ್ಪಿನಕಾಯಿ ಮಾಡ್ಕೊಂಡು ಚೆನ್ನಾಗಿ ದುಡಿಮೆ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಹೊಟ್ಟೆ ಉರಿ ಇರ್ಬೇಕು. ಹೊಟ್ಟೆ ಕಿಚ್ಚಿಗೆ ಹಿಂಗೆಲ್ಲನ ಮಾಡ್ತಿರ್ಬೇಕು ಅಷ್ಟೇನೆ, ಇನ್ನೇನು ಇಲ್ಲ. ಅಲ್ಲ, ನಿಮ್ಮ ಅತ್ತೆ ಚೆನ್ನಾಗಿ ಇದ್ಲಲ್ಲಿ ಇತ್ತೀಚೆಗೆ ಯಾಕೆ ಹಂಗೆ ಮಾಡ್ತಾ ಇದ್ದಾಳೆ? ಗೊತ್ತಿಲ್ಲಮ್ಮ ಯಾಕೆ ಅಂತನ. ಮನೆ ಹತ್ರ ಸುಮ್ಮನೆ ಕುತ್ಕೊಂಡಿರ್ತಾರಲ್ವಾ, ಅದು ಯಾರ್ಯಾರ ಜೊತೆ ಏನೇನ್ ಮಾತಾಡ್ತಾರೋ, ಯಾರ್ಯಾರು ಏನೇನ್ ಹೇಳ್ಕೊಡ್ತಾರೋ ಯಾರಿಗ್ ಗೊತ್ತು. ಅದು ಸರಿನೇ ತಗ. ಮನೆಗೆ ಸುಮ್ಮನೆ ಕೆಲಸ ಕಾರ್ಯ ಇಲ್ದಂಗೆ ಕುತ್ಕೊಂಡ್ರೆ ಇಂಥವೇ ಮತ್ತೆ ಬರೋದು ತಲೆಯಾಗಿ ಕೆಟ್ಟ ಯೋಚನೆಗಳು. ಹೌದಮ್ಮ. ಅಮ್ಮ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಓನಮ್ಮ, ನಾನು ಹೆಂಗೋ ಹಿಂಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ ತಾನೆ? ಓನಮ್ಮ, ನಾನು ಚೆನ್ನಾಗಿದ್ದೀನಿ. ಯಾಕೆ ಏನು ಏನೋ ವ್ಯಾಪಾರ ಮಾಡ್ಬೇಕು ಅಂತಿದ್ರಲ್ಲ, ಯಾಕೆ? ಯಾಕೆಂದ್ರೆ ಇನ್ನೇನು ನಾನು ಸುಮ್ಮನೆ ಕುಂತಿದ್ದೀನಲ್ವಾ, ಅದಕ್ಕೆ ಏನಾದರೂ ಮಾಡೋಣ ಅಂತನ. ಸಾಲ ಬೇರೆ ಐತೆ ಒಂದಿಷ್ಟು, ಮನೆಗೂ ಕಷ್ಟ, ನಿಮ್ಮ ಅಣ್ಣ ಒಬ್ಬರೇ ದುಡಿಯೋದು, ಹಂಗಾಗಿ ನಾನು ಏನಾರ ಕೆಲಸ ಮಾಡೋಣ ಅಂತ. ಕೂಲಿ ಹೋದ್ರೆ ಇನ್ನೆಷ್ಟು ಬರುತ್ತೆ ಹೇಳು? ಅಮ್ಮಮ್ಮ ಅಂದರೆ ಒಂದು 50 ರೂಪಾಯಿ ಸಿಗ್ಬೋದು. ಅದಕ್ಕೆ ಹೌದಾ? ಹಂಗಾರೆ ಅದಕ್ಕೆ ನೀವೂ ಏನಾದರೂ ಉಪ್ಪಿನಕಾಯಿ ವ್ಯಾಪಾರನೋ ಅಥವಾ ಇಲ್ಲ ಬೇರೆ ಏನಾದರೂ ಮಾಡಿ. ಉಪ್ಪಿನಕಾಯಿ ವ್ಯಾಪಾರನ? ನಾನಾ? ಹೌದು ಅದಕ್ಕೆ
ನಾನೆಲ್ಲ ಕಲ್ತಿದ್ದೀನಿ. ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅವ್ರು ಕಳಿಸ್ಬೇಕು ಅಂದ್ರೆ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಏನೇನು ಹಾಕ್ಬೇಕು ಅಂತ ನಾನು ಕಲ್ತ್ಕೊಂಡಿದ್ದೀನಿ. ನಿಮಗೆ ಹೇಳ್ಕೊಡ್ತೀನಿ. ನೀವು ಅದೇ ತರ ಪ್ರಯತ್ನ ಮಾಡಿ. ಮೊದಲು ಸ್ವಲ್ಪ ಮಾಡಿ ಎಲ್ಲಿ ಅಂಗಡಿಗೆ ಎಲ್ಲಾನ ಕೊಡಿ, ನೋಡೋಣ ಅದಲ್ಲಿ ಏನ್ ಹೇಳ್ತಾರೆ. ನಿಮ್ಮ ಉಪ್ಪಿನಕಾಯಿಗೆ ಬೇಡಿಕೆ ಬಂದ್ರೆ ತೀರಾ ಸೂಜಿ ಹತ್ರ ಹೇಳಿ, ಓನರ್ ಇದಾರಲ್ಲ ಉಪ್ಪಿನಕಾಯಿ ಓನರು, ಅವ್ರಿಗೆ ಹೇಳಿ ನಿಮ್ಗೂ ಏನಾದ್ರೂ ಆರ್ಡರ್ನ ಕೊಡಿಸ್ತಾಳೇನೋ, ನೋಡೋಣ. ಹೌದಾ? ಆದ್ರೆ ಫ್ಯಾಕ್ಟ್ರಿಗೆ ಹೆಂಗ್ ಮಾಡ್ಬೇಕೋ ಏನೋ ನಮಗೆ ಸರಿಯಾಗಿ ಗೊತ್ತಿಲ್ವಲ್ಲ. ನಾವಿನೇನು ಮನೆಯಾಗ ಮಾಡೋದು, ಒಂದಿಟ್ಟು ಮಾವಿನಕಾಯಿ ಕೊಯ್ದು ಉಪ್ಪು ಖಾರ ಉದ್ರಿಸಿ ಸುಮ್ಮನೆ ಹಾಕ್ತೀವಿ. ಆದ್ರೆ ಅವರಿಗೆ ಚೆನ್ನಾಗಿ ರುಚಿಯಾಗಿ ಮಾಡ್ಬೇಕಲ್ವಾ, ಅದೆಲ್ಲ ನನಗೆ ಬರಲ್ವಲ್ಲ ಸೀತಾ. ಅಯ್ಯೋ ಅದ್ಗೆ ಅದೇನೇನು ದೊಡ್ಡ ವಿದ್ಯೆ ಅಲ್ಲ, ನಾನು ಎಲ್ಲ ಹೇಳ್ಕೊಡ್ತೀನಿ. ಹೌದಾ? ಸರಿ ಆಯ್ತು, ಹೇಳ್ಕೊಡು. ತೀರಾ ನನಗೆ ದೊಡ್ಡ ಆರ್ಡ್ರ್ ಏನು ಬೇಡ, ಉಪ್ಪಿನಕಾಯಿ ಮಾಡ್ಕೊಂಡು ತೀರಾನ ಇಲ್ಲೇ ಹಳ್ಳಿ ಮಾಡ್ತೀನಿ. ಇಲ್ಲ ಅದೇ ಸೂಜಿ ಅಂಗಡಿ ಕೊಟ್ಟು ಬರ್ತಿದ್ಲಲ್ಲ ಅವಾಗ ಅಂತ ಅಂಗಡಿಗಳಿಗೆ ಬೇಕಂದ್ರೆ ಕೊಟ್ಟು ಬರ್ತೀನಿ, ಸಾಕು ನಮಗೆ. ದಿನಾನ ಒಂದು 300 ರೂಪಾಯಿ ಸಿಗಲಿ. ಸರಿ ಅದಕ್ಕೆ ಆಯ್ತು, ನಾನಿದ್ದೀನಲ್ಲ, ನಾನೆಲ್ಲ ಹೇಳ್ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಹೌದಾ? ಸರಿ ಕೊಡಿಲಿ ಬೇಗ, ಹೋಗು ನಿನ್ ಕೈ ಕಾಲು ಮಕ್ಕ ತೊಳ್ಕೊಂಬ, ಹೋಗು ಊಟ ಮಾಡೋಣ. ಸರಿ ಅದಕ್ಕೆ ತಗೊಳ್ಳಿ, ಬರ್ತೀನಿ. ನಮ್ಮ ಸೀತಾ ಬಂದಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲಿದ್ರೆ ಇದೆಲ್ಲನ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ ಜಿಲೇಬಿ? ಹೌದು, ದೇವರು ಯಾವ ಟೈಮಿಗೆ ಯಾರನ್ನ ಕಳಿಸ್ಬೇಕೋ ಅವ್ರನ್ನೇ ಕಳಿಸ್ತಾನೆ. ಸರಿ, ಊಟಕ್ಕೆ ರೆಡಿ ಮಾಡ್ತೀನಿ, ಊಟ ಮಾಡೋಣ ಎಲ್ಲರೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.